ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ ಶರ್ಟ್ ಪ್ಯಾಕೆಟ್, ಯೂನಿಫಾರ್ಮ್ ಶರ್ಟ್ ಪ್ಯಾಕೆಟ್ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು, ಯಾವ ರೀತಿ ಈಸಿ ಮೆಥಡಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಶಾರ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಈ ರೀತಿ ನೀವು ಪಾಲ್ಸ್ ರಟ್ಟಲ್ಲಿ ಕಟ್ ಮಾಡ್ಕೊಳ್ಳಿ. ಮೊದಲೇ ಕಟ್ ಮಾಡಿಕೊಂಡು ಈಸಿ ಮೆಥಡಲ್ಲಿ ಈ ರೀತಿ ನೋಡಿ. ಲೆಂತ್ ಬಂದುಬಿಟ್ಟು 5.5 ಇದೆ. ಪ್ರತಿಯೊಂದನ್ನು ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಯಾರ್ಯಾರು ಯೂನಿಫಾರ್ಮ್ ಶರ್ಟನ್ನು ಸ್ಟಿಚ್ ಮಾಡ್ತೀರೋ, ಗಂಡು ಮಕ್ಕಳು ಶರ್ಟನ್ನು, ಅದಕ್ಕೆ ಪ್ಯಾಕೆಟನ್ನು ಹಾಕೋದಕ್ಕೆ ನೋಡಿ ತುಂಬ ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಬರುತ್ತೆ. ಓಕೆ, ಈಸಿ ಅಂದರೆ ತುಂಬ ಶಾರ್ಟ್ ಆಗಿದೆ ವಿಡಿಯೋನ. ಓಕೆ ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಪಾಲ್ಸ್ ಸೆಟ್ ತೊಗೊಂಡು ನೀವು ಈಸಿಯಾಗಿ ಈ ರೀತಿ ಮಾಡ್ಕೋಬೋದು. ನೋಡಿ, ತುಂಬ ಈಸಿಯಾಗಿ ಕಟಿಂಗು ಸುತ್ತ ಕ್ಲೀನಾಗಿ ಆಗುತ್ತೆ. ಮತ್ತೇನಪ್ಪ ಅಂದರೆ ಎಂಬ್ರಾಯ್ಡ್ರಿ ಬ್ಲೌಸ್ಗಳಿಗೂ ಬೇಕಾಗತ್ತೆ. ಕೆಲವು ಬ್ಲೌಸ್ಗಳಿಗೂ ಕೇಳ್ತಾರೆ, ಏನಂದರೆ ಯೂನಿಫಾರ್ಮ್ ಶರ್ಟ್ ಬ್ಲೌಸ್ಗಳಿರುತ್ತೆ, ಆ ಬ್ಲೌಸ್ಗಳಿಗೂ ಇದೇ ರೀತಿ ಮಾಡ್ಕೋಬೋದು. ಓಕೆ, ಈಗ ಕಂಪ್ನಿಗಳದೆಲ್ಲ ಬರುತ್ತೆ ಬ್ಲೌಸ್ಗಳು, ಆ ಬ್ಲೌಸ್ಗಂತಾಗೂ ನೀವು ಇದೇ ರೀತಿ ಪ್ಯಾಕೆಟನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ ಮಾಡ್ಕೋಬೋದು. ಓಕೆ ನೋಡಿ, ಶರ್ಟು ಲೇಡೀಸ್ ಶರ್ಟಿಗೂ ಬರುತ್ತೆ ಪ್ಯಾಕೆಟು, ಅದು ಸುತ್ತಲೂ ಇದೆ. ಯೂನಿಫಾರ್ಮ್ ಶರ್ಟಿಗೆ ಎಲ್ಲ ರೀತಿ ಇದಕ್ಕೂ ನೀವು ಈ ವಿಡಿಯೋದಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಪ್ಯಾಕೆಟನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು, ಯಾವ ರೀತಿ ಐರನ್ನಲ್ಲಿ ಫೋಲ್ಡಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇದರಲ್ಲಿ ನೀಟಾಗಿ ತೋರಿಸಿರ್ತೀನಿ. ನೋಡ್ಕೊಳ್ಳಿ. ಯಾರ್ಯಾರು ವಿಡಿಯೋನ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ನೋಡಿ ಫ್ರೆಂಡ್, ಎಷ್ಟು ಈಸಿಯಾಗಿ ನೋಡಿ, ಎಷ್ಟು ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ? ಫ್ಯೂಸಿಂಗ್ ಮಾಡಿಕೊಂಡು ಎಷ್ಟು ನೀಟಾಗಿ ಮಾಡ್ಕೋಬೋದು ನೋಡಿ. ಗೊತ್ತಾಯ್ತಲ್ವಾ? ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ಲಾಗಿ ಇರೋಂಥ ವಿಡಿಯೋ ಇದು. ಓಕೆ, ಯೂನಿಫಾರ್ಮ್ ಶರ್ಟು ಸ್ಟಿಚಿಂಗ್ ಮಾಡ್ತಿರಲ್ವ, ಅವರಿಗೆ ತುಂಬ ಆಗಿರೋಂಥ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಈ ರೀತಿ ಫ್ಯೂಸಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ವ? ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ ಇದೇ ರೀತಿ. ಶರ್ಟ್ ಪ್ಯಾಕೆಟ್ ಎಷ್ಟು ದೊಡ್ಡ ಇರಬೇಕು, ಎಷ್ಟು ಇದಿರಬೇಕು ಅನ್ನೋದನ್ನು ಡೌಟ್ ಇರುತ್ತಲ್ವ, ಅಂಥವ್ರು ಈ ವಿಡಿಯೋನ ನೋಡಿಕೊಂಡು ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು, ಸಿಂಪಲ್ಲಾಗಿ. ಓಕೆ, ಏನಪ್ಪ ಅಂದರೆ ಪ್ಯಾಕೆಟು ಶರ್ಟ್ ಮಾಡೋ ಹೊತ್ತಿಗೆ ನಾವು ಏನು ಮಾಡಿದ್ರು ಸ್ಟಿಚಿಂಗು ಕ್ಲೀನಾಗಿ ಹಾಕೋಕ್ಕೆ ಬರೋದಿಲ್ಲ. ಹಾಗಾಗಿ ಈ ರೀತಿ ಐರನ್ ಮಾಡಿಕೊಂಡು ಈ ರೀತಿ ಸೆಟ್ ಮಾಡ್ಕೊಂಡಾಗ ನಿಮಗೆ ಈಸಿ ಮತ್ತು ಕ್ಲೀನಾಗಿ ಆಗುತ್ತೆ ನೋಡಿ. ಐರನ್ ಹಾಕ್ತಾ ಇರ್ತೀರಲ್ಲ, ಐರನ್ ಹಾಕ್ಬೇಕಾದ್ರೆ ನೀವು ರೆಟ್ಟಿನ ಪೀಸ್ ತೊಗೊಂಡು ಈ ರೀತಿ ಇದು ಮಾಡ್ಕೊಂಡಾಗ ಐರನ್ನು ತುಂಬ ನೀಟಾಗಿ ಕೂರುತ್ತೆ. ಅದಕ್ಕೋಸ್ಕರ ನಿಮಗೆ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಫೋಲ್ಡಿಂಗ್ ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ. ತುಂಬ ಈಸಿ ಮತ್ತು ಕ್ಲೀನಾಗಿ ಫಿನಿಶಿಂಗು ಕ್ಲೀನಾಗಿ ಬರುತ್ತೆ. ಓಕೆ ನೋಡಿ, ಎಷ್ಟು ಕ್ಲೀನಾಗಿ ಆಗ್ತಾಯಿದೆ. ಇದು ಕೂಡ ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ವಾ? ನೋಡಿ, ಎಷ್ಟು ಕ್ಲೀನಾಗಿ ಫ್ಯೂಸಿಂಗ್ ಆಗ್ತಾಯಿದೆ. ನೀವು ಮತ್ತೆ ಇದನ್ನು ಬೇರೆ ಏನು ಇದು ಮಾಡೋದು, ನೀರು ಹಾಕೋದು, ಇದು ಈ ಥರ ಎಲ್ಲ ಮಾಡಿ ಫ್ಯೂಸಿಂಗ್ ಮಾಡೋಂಥದ್ದು ಏನೂ ಇಲ್ಲ. ರೆಟ್ಟಿನ ಮೇಲೆ ಇದು ಮಾಡಿದಾಗ ಐರನ್ ಹೀಟು ಬೇಗ ತೊಗೊಳುತ್ತೆ, ಆವಾಗ ನಿಮಗೆ ತುಂಬ ಈಸಿಯಾಗಿ ಬರುತ್ತೆ. ಓಕೆ ನೋಡಿ, ಪ್ಯಾಕೆಟು ಕ್ಲೀನಾಗಿ ರೆಡಿ ಆಯಿತು. ಎಷ್ಟು ಈಸಿ ಟಿಪ್ಸ್ ಮತ್ತು ಟ್ರಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದೇ ರೀತಿ ಪ್ರತಿಯೊಬ್ಬರು ಟೈಲರ್ಗಳು ನಿಮಗೆ ಹೇಳ್ಕೊಡೋಕ್ಕೆ ಬರೋದಿಲ್ಲ. ನಾನು ಇದನ್ನು ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ. ಟೈಲರಿಂಗಲ್ಲಿ ಯಾವ ರೀತಿ ಈಸಿ ಟಿಪ್ಸಲ್ಲಿ ನೀವು ಪ್ಯಾಕೆಟನ್ನು ರೆಡಿ ಮಾಡ್ಕೋಬೇಕು ಮತ್ತು ಫ್ಯೂಸಿಂಗನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್, ಪ್ಯಾಕೆಟನ್ನು ಪೂರ್ತಿ ಫ್ಯೂಸಿಂಗ್ ಆಗಿದೆ ನೋಡಿ, ಎಷ್ಟು ಕ್ಲೀನಾಗಿ ಬಂದಿದೆ ಪ್ಯಾಕೆಟು. ಗೊತ್ತಾಯ್ತಲ್ವಾ? ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್. ನೋಡಿದ್ರಲ್ವಾ? ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ, ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಬಂದಿದೆ. ಓಕೆ ಫ್ರೆಂಡ್, ಬಾಯ್ ಬಾಯ್. ಈ ಐಡಿಯಾನ ಎಂಡ್ ಆಗ್ತಾಯಿದೆ. ಬಾಯ್.